ಫೇಸ್ಬುಕ್ನಲ್ಲಿ ಪ್ರಚೋದನಕಾರಿ ಪೋಸ್ಟ್ ಶೇರ್ ಆರೋಪ ಸದ್ಯ ಶರಣ್ ಪಂಪ್ವೆಲ್ಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ಪಂಪ್ವೆಲ್ಗೆ ನೋಟಿಸ್ ನೀಡಿದ್ದಾರೆ ಕದ್ರಿ ಪೊಲೀಸರು. ಶಾಂತಿ ಕದಡುವಂತ ಸಾಧ್ಯತೆ ಹಿನ್ನೆಲೆ ಬಾಂಡ್ ಪಡೆಯುವಂತಹ ನೋಟಿಸ್ ಪಡೆದು ಡಿಸಿಪಿ ಮಿಥುನ್ ಎದುರು ಹಾಜರಾದರು. ಪುನರಾವರ್ತಿತ ಆರೋಪದಿಂದ ಪಂಪ್ವೆಲ್ರಿಂದ ಮುಚ್ಚಳಿಕೆ ಬಾಂಡ್ ಅನ್ನು ಬರೆಸಿಕೊಂಡ್ರು. ಮುಚ್ಚಳಿಕೆ ಕೊಟ್ಟ ಬಳಿಕ ಶರಣ ಪಂಪ್ವೆಲ್ಗೆ ರಿಲೀಫ್ ಕೊಟ್ಟಿದ್ದಾರೆ. ಇನ್ನು ಸೋಮವಾರ ವಿಚಾರಣೆಗೆ ಹಾಜರಾಗಲು ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೋಮು ಸೌಹಾರ್ದತೆ ಕದಡುವಂತಹ ಪೋಸ್ಟ್ ಒಂದನ್ನು ಇವರು ಶೇರ್ ಮಾಡಿಕೊಂಡಿದ್ರು ಅಂತ ಆರೋಪ. ಸ್ವಯಂ ಪ್ರೇರಿತವಾಗಿ ಪೊಲೀಸರು ದೂರನ್ನು ದಾಖಲು ಮಾಡಿಕೊಂಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಅರೆಸ್ಟ್ ಕೂಡ ಮಾಡಿದರು. ಮುಚ್ಚಳಿಕೆಯನ್ನು ಬರೆಸ್ಕೊಂಡ್ರು. ಕದ್ರಿ ಪೊಲೀಸ್ ಠಾಣೆಯ ಮುಂದೆ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಅವರ ಬೆಂಬಲಿಗರು ಹಾಗೆ VHP ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಕೂಡ ಬಂದಿದ್ದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ್ರು ಪಂಪ್ವೆಲ್ಲು. ಸಮಾಜದ ಆಗುಹೋಗುಗಳ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದೆ ಅಂತ ಹೇಳಿ. ಅಂದರೆ RSS ಒಬ್ಬ ಮುಖಂಡ ಒಂದೇನೋ ಪೋಸ್ಟ್ ಮಾಡಿದ್ರು, ಅದನ್ನು ಇವರು ಶೇರ್ ಮಾಡಿದ್ರು. ಮಕ್ಕಳಾಗೋದು ಅಂದರೆ ಮಕ್ಕಳು ಎಷ್ಟು ಜನಿಸಿದ್ದಾರೆ ದಕ್ಷಿಣ ಕನ್ನಡದಲ್ಲಿ, ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೆ ಎಷ್ಟು ಮಕ್ಕಳಾಗಿದೆ, ಇದನ್ನ ಒಂದು ಸ್ಟೇಟ್ಮೆಂಟನ್ನು ಯಾರೋ ಶೇರ್ ಮಾಡ್ಕೊಂಡಿದ್ರು. ಅದನ್ನು ಹಾಕಿ ಇವರು ಕೂಡ ಒಂದು ಸಂದೇಶವನ್ನು ಅಲ್ಲಿ ಬರ್ಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನಾದರೂ ಕೋಮು ಘರ್ಷಣೆಗೆ ಇವರು ದಾರಿ ಮಾಡಿಕೊಡ್ಬಹುದು, ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂಥೇಳಿ ಅವರಿಗೆ ವಾರ್ನ್ ಮಾಡಿದ್ದಾರೆ. ಈಗ ನೋಟಿಸ್ ನೀಡದೆ ಬಂಧನ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತುಕೊಳ್ಳುವಂಥ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಪಂಪ್ವೆಲ್ ಆರೋಪಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಪ್ರಚೋದನಕಾರಿಯಾದಂಥ ಒಂದು ಪೋಸ್ಟನ್ನು ಶೇರ್ ಮಾಡಿದ್ರು ಅನ್ನುವಂಥ ಆರೋಪ ಪಂಪ್ವೆಲ್ ಮೇಲೆ ಕೇಳಿ ಬಂದಿತ್ತು. ಅಂಥದ್ದೇನಿತ್ತು ಅದರಲ್ಲಿ? ಜೊತೆಗೆ ಅಲ್ಲಿ ಕಾರ್ಯಕರ್ತರು ಜಮಾವಣೆ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ಯಾವ ರೀತಿ ಮುಚ್ಚಳಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿತ್ತು, ಯಾವ ರೀತಿ ಎಚ್ಚರಿಕೆಯನ್ನು ಕೊಟ್ಟರು, ಜೊತೆಗೆ ಅಲ್ಲಿ ಪೊಲೀಸರ ಆ ಒಂದು ನಡೆಯಿಂದ ಯಾವ ರೀತಿ ಬೇಸರವನ್ನು ಹೊರಹಾಕಿದ್ರು ಪಂಪ್ವೆಲ್? ಪ್ರಭು, ಹೌದು, ಶರಣ್ ಪಂಪ್ವೆಲ್ ಅನ್ನ ಯಾರು ಊಹಿಸಿದ ರೀತಿಯಲ್ಲಿ ಇವತ್ತು ಮಂಗಳೂರಿನ ಪೊಲೀಸರು ವಶಕ್ಕೆ ಪಡೆದಿದ್ರು. ಅಂದ್ರೆ ಪುನರಾವರ್ತಿತ ಒಂದು ಅಪರಾಧ ಅನ್ನುವಂಥ ಕಾರಣಕ್ಕೆ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡುವಂತಹ ರೀತಿಯಲ್ಲಿ ಒಂದು ಅರ್ಥದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ ಫೇಸ್ಬುಕ್ ಅಲ್ಲಿ ಅನ್ನುವ ಕಾರಣವನ್ನ ಇಟ್ಟು ಕದ್ರಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ರು. ಯಾವುದೇ ನೋಟಿಸ್ ನೀಡದೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಆಕ್ರೋಶ ಕೂಡ ಅಲ್ಲಿ ಶರಣ್ ಪಂಪ್ವೆಲ್ ಅವರು ವ್ಯಕ್ತಪಡಿಸಿರುವಂತದ್ದು ಇದೆ. ಓರ್ವ RSS ಮುಖಂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳ ಒಂದು ಜನನ ಪ್ರಮಾಣ ಸಂಖ್ಯೆಯ ತುಲನೆ ಮಾಡಿ ಒಂದು ವಿಡಿಯೋವನ್ನ, ಒಂದು ಭಾಷಣವನ್ನ ಮಾಡಿದ್ರು. ಅದನ್ನ ಪುತ್ತೂರಿನ ಓರ್ವ BJP ಮುಖಂಡ ವಿಕಾಸ್ ಅನ್ನುವಂಥವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಹಾಕೊಂಡಿದ್ರು. ಏನೋ ಒಂದು ಜನನ ಜಿಹಾದ್ ಅನ್ನುವಂತಹ ರೀತಿಯಲ್ಲಿ ಅದನ್ನ ಶೇರ್ ಮಾಡಿದ್ರು ಅನ್ನುವಂಥ ವಿಚಾರ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶರಣ್ ಪಂಪ್ವೆಲ್ ಅವರು ಕೂಡ ಇದನ್ನ ಶೇರ್ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಮತ್ತು ಇದೊಂದು ಪ್ರಚೋದನಕಾರಿ ಪೋಸ್ಟ್ ಅನ್ನುವಂತಹ ರೀತಿಯಲ್ಲಿ ಕದ್ರಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಆ ಸ್ಟೇಷನ್ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಒಂದು ಹೈ ಡ್ರಾಮಾಗಳು, ವಾಗ್ವಾದಗಳು ಕೂಡ ನಡೆದಿರುವಂತದ್ದು ಇದೆ. ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್ ಅವರು ಏನಿದು ವಿಚಾರ, ಏನ್ ಘಟನೆ ಅಂತ ಅಲ್ಲಿ ಪರಿಶೀಲನೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ನೋಟಿಸ್ ನೀಡದೆ ಅರೆಸ್ಟ್ ಮಾಡಿರುವಂತದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಯಿಂದ ಒಬ್ಬ ಶಾಸಕ ಬಂದರೂ ಕೂಡ ಪೊಲೀಸರು ಅಲ್ಲಿನ ಇನ್ಸ್ಪೆಕ್ಟರ್ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅನ್ನುವಂಥ ಕಾರಣಕ್ಕೂ ಕೂಡ ವಾಗ್ವಾದ ನಡೆದಿದೆ. ಒಟ್ಟಾರೆಗ ಶರಣ್ ಪಂಪ್ವೆಲ್ ಅವರು ಕಾನೂನು ಸುವ್ಯವಸ್ಥೆ DCP ಮುಂದೆ ಹಾಜರಾಗಿದ್ದಾರೆ. ಮುಚ್ಚಳಿಕೆಯನ್ನ ಬರೆದು ಕೊಡ್ತಾ ಇದ್ದಾರೆ. ಬಾಂಡ್ ರೂಪದಲ್ಲಿ ಮುಚ್ಚಳಿಕೆ ಬರೆದು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಮಟ್ಟಿಗೆ ಅವರಿಗೆ ರಿಲೀಫ್ ಅನ್ನು ನೀಡಲಾಗಿದೆ. ಮುಂದಿನ ಸೋಮವಾರ ವಿಚಾರಣೆ ಇದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.